ಮೇ 18ನೇ ತಾರೀಕು ತಮಿಳ್ ಬ್ಲ್ಯಾಕ್ ಡೇ. ಶ್ರೀಲಂಕಾದಲ್ಲಿರುವ ಸಿಂಗಲ್ ಆರ್ಮಿ, ಅದೇ ಶ್ರೀಲಂಕಾದಲ್ಲಿರುವ ತಮಿಳ್ ಟೈಗರ್ಸ್ ಆರ್ಮಿ, ಇವರಿಬ್ಬರಿಗೂ ತುಂಬ ವರ್ಷದಿಂದ ವಾರ್ ನಡೀತಾ ಇತ್ತು. ಯಾಕಂದರೆ ಸಿಂಗಲದವರು ತಮಿಳವ್ರನ್ನ ನಮಗಿಂತ ಕೆಳಗಡೆ ಅಂತ ಇಳಿಸೋದು ಶುರು ಮಾಡಿರೋ ದಿನದಲ್ಲಿಂದ ತಮಿಳವರು ಆರ್ಮಿ ಶುರು ಮಾಡಿ ಅದರಿಂದ ಅವರಿಬ್ರಿಗೂ ವಾರ್ ಶುರುವಾಗಿತ್ತು. ಅದು ವಾರ್ ಶುರುವಾಗಿದ್ದ ಮೇಲೂ ಮೇ 18ನೇ ತಾರೀಕು 2009 ಕೊನೆಯ ದಿನ ತಮಿಳವ್ರದ್ದು. ಯಾಕಂದರೆ ಅಲ್ಲಿರುವ ಸಿಂಗಲದವರು ತಮಿಳವರು ಅಂತ ಒಂದೇ ಕಾರಣಕ್ಕೋಸ್ಕರ ಹೆಣ್ಮಕ್ಳು ಚಿಕ್ಕ ಪಾಪು ಅಂತ ನೋಡದೆ 4 ಲಕ್ಷಕ್ಕಿಂತ ಹೆಚ್ಚು ಜನನ ಶೂಟ್ ಮಾಡಿ, ಬಾಂಬ್ ಹಾಕಿ, ರೇಪ್ ಮಾಡಿ, ಅದು ಆರ್ಮಿಯವರು ಸೇರಿ ಶ್ರೀಲಂಕಾದಲ್ಲಿರುವ ಸಿಂಗಲ್ ಆರ್ಮಿ ಅವರು ಕೂಡ ಹೆಣ್ಮಕ್ಳನ್ನ ರೇಪ್ ಮಾಡಿ ನಿರ್ವಾಣವಾಗಿ ನಿಲ್ಲಿಸಿ ಸಾಯಿಸಾಕಿದ್ರು. ಅಂಥ ಬೋಳಿ ನನ್ನ ಮಕ್ಕಳು ಸಿಂಗಲದ ಆರ್ಮಿ. ನಾನೊಂದು ಹೇಳ್ತೀನಿ, ಸಿಂಗಲದ ಆರ್ಮಿಗೆ ಇವತ್ತಲ್ಲ ಒಂದಿನ ನನ್ನ ಮಕ್ಕಳ್ರ ನೀವು ಇದಕ್ಕೆ ಉತ್ತರ ಕೊಡಲೇಬೇಕು. ನಿಮ್ಮ ಮಕ್ಕಳು ಅಲ್ಲ, ನಿಮ್ಮ ಮಕ್ಕಳು ಇನ್ನು ಎಷ್ಟೇ ವರ್ಷ ಹೋದ್ರೂ ಚೆನ್ನಾಗಿರಲ್ಲ. ನಾನು ಈ ಶಾಪ ಅಂತ ತಿಳ್ಕೊಬೇಡಿ. ನಮ್ಮ ತಮಿಳವ್ರ ನೋವು ಅದು. ಒಂದು ತಮಿಳನಾಗಿ ಇದ್ದು ನನಗೆ ಆ ನೋವು ನನಗೆ ಅರ್ಥ ಆಗಿಲ್ಲ ಅಂದರೆ ನಾನು ತಮಿಳವನೇ ಅಲ್ಲ. ನೀವು ಬೇಕಾದರೆ ಶ್ರೀಲಂಕನ್ LTT ಪ್ರಭಾಕರನ್ ಅಂತ ಸರ್ಚ್ ಮಾಡಿ ನೋಡಿ. ಅಲ್ಲಿ ನಡೆದಿರುವ ತಮಿಳ್ ಪೀಪಲ್ ಮೇಲೆ ವಾರ್ಗಳು ತುಂಬ ಭಯಂಕರವಾಗಿ ನಡೆಸಿದ್ದಾರೆ. ಆ ನೋವನ್ನ ನನ್ನ ಮನಸ್ಸಿಂದ ಮರೆಯೋಕ್ಕಾಗದ ದಿನ ಇವತ್ತು. ಯಾಕಂದರೆ ಇವತ್ತು ಕೊನೆ ದಿನ. ಮೇ 18ನೇ ತಾರೀಕು 2009 4 ಲಕ್ಷಕ್ಕಿಂತ ಹೆಚ್ಚು ಜನನ ಸಾಯಿಸಾಕಿರೋ ದಿನ. ಆ ನೋವು ನನ್ನ ಒಳಗಡೆ ಇದೆ. ನಮ್ಮ ಕನ್ನಡ ಜನಕ್ಕೂ ಆ ನೋವು ಅರ್ಥ ಆಗತ್ತಂತ ನಾನು ನೆನೆಸ್ಕೊಳ್ತೀನಿ. ನಮಗೋಸ್ಕರ, ನಮ್ಮ ತಮಿಳ್ ಜನಗೋಸ್ಕರ ಇವತ್ತಿನ ದಿನ ಒಂದು ಪ್ರೇ ಮಾಡಿ, ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ.